ನಮಸ್ಕಾರಗಳು ಕಟಕ ರಾಶಿಯ ಬಂಧುಗಳೇ. ಇಂದು ಮಾರ್ಚ್ 5. ನಿಮ್ಮ ರಾಶ್ಯಾಧಿಪತಿ ಚಂದ್ರನು ಇಂದು ಸೌಮ್ಯ ಮತ್ತು ಶಕ್ತಿಯುತ ಸ್ಥಾನದಲ್ಲಿದ್ದಾನೆ. ಕಟಕ ರಾಶಿಯವರಿಗೆ ಇಂದು ಸುವರ್ಣ ಯುಗ ಆರಂಭವಾಗಿದೆಯೇ. ನಿಮ್ಮ ಮನಸ್ಸಿನ ಆಳದಲ್ಲಿರುವ ಯಾರು ತಿಳಿಯದ ಆ ಒಂದು ಆಸೆ ಇಂದು ಈಡೇರಲಿದೆ. ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಪುಟವನ್ನು ತಿರುವು ಹಾಕಲಿದ್ದೇವೆ. ಹಣ, ಪ್ರೀತಿ, ಆರೋಗ್ಯ ಮತ್ತು ಸಕ್ಸಸ್ ಮಂತ್ರ ಎಲ್ಲವನ್ನ ಇಂದು ನಾವು ಚರ್ಚಿಸೋಣ. ಕೊನೆವರೆಗೂ ಈ ಮಹಾ ವಿಶ್ಲೇಷಣೆಯನ್ನು ಸ್ಕಿಪ್ ಮಾಡದೆ ನೋಡಿ. ಸಾಮಾನ್ಯವಾಗಿ ಕಟಕ ರಾಶಿಯವರು ಮೃದು ಸ್ವಭಾವದವರು, ಆದರೆ ಇಂದು ನಿಮ್ಮಲ್ಲಿ ಒಂದು ವಿಚಿತ್ರವಾದ ಧೈರ್ಯ ಮತ್ತು ಸ್ಥಿರತೆ ಇರಲಿದೆ. ಯಾರು ನಿಮ್ಮನ್ನು ದುರ್ಬಲರು ಎಂದು ಭಾವಿಸಿದ್ದರೋ ಅವರಿಗೆ ನಿಮ್ಮ ಕೆಲಸದ ಮೂಲಕ ಉತ್ತರ ನೀಡುತ್ತೀರಿ. ಇಂದು ನಿಮಗೆ ಪೂರ್ವಜರ ಆಶೀರ್ವಾದ ಸದಾ ಇರಲಿದೆ. ಮನೆಯ ಹಿರಿಯರ ಮಾತನ್ನು ಕೇಳುವುದು ನಿಮಗೆ ದೊಡ್ಡ ವಿಪತ್ತಿನಿಂದ ರಕ್ಷಣೆ ನೀಡಲಿದೆ. ನೀವು ಸಾಫ್ಟ್ವೇರ್, ಶಿಕ್ಷಣ ಅಥವಾ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಇಂದು ನಿಮಗೆ ರೆಕಗ್ನಿಷನ್ ಸಿಗುವ ದಿನ. ನಿಮ್ಮ ಟೀಮ್ಗೆ ನೀವು ಅನಿವಾರ್ಯ ಎಂಬುದು ಸಾಬೀತಾಗಲಿದೆ. ಹೊಸ ಕೆಲಸಕ್ಕೆ ಸಂದರ್ಶನ ನೀಡಲು ಸಿದ್ಧರಾಗುತ್ತಿರುವ ಇಂದು ಅದೃಷ್ಟದ ಬಾಗಿಲು ತೆರೆಯಲಿದೆ. ನಿಮ್ಮ ಮಾತುಗಳಲ್ಲಿ ಆತ್ಮವಿಶ್ವಾಸವಿರಲಿ. ನೀವೇನಾದರೂ ಸ್ವಂತ ಬಿಸ್ನೆಸ್ ಮಾಡುತ್ತಿದ್ದರೆ ಇಂದು ಹಳೆಯ ಕಸ್ಟಮರ್ಗಳಿಂದ ದೊಡ್ಡ ಆರ್ಡರ್ ಬರುವ ಸಾಧ್ಯತೆ ಇದೆ. ಹೈನುಗಾರಿಕೆ ಅಥವಾ ಆಹಾರ ಸಂಸ್ಕರಣಾ ಉದ್ಯಮದಲ್ಲಿ ಇರುವವರಿಗೆ ಇಂದು ಅನಿರೀಕ್ಷಿತ ಲಾಭ ಕಾದಿದೆ. ನಿಮ್ಮ 2ನೇ ಮನೆಯಲ್ಲಿ ಧನ ಯೋಗವು ಗೋಚರಿಸುತ್ತಿದೆ. ದೀರ್ಘಕಾಲದ ಹೂಡಿಕೆಯಿಂದ ಇಂದು ನಿಮಗೆ ಬಡ್ತಿಯ ರೂಪದಲ್ಲಿ ಅಥವಾ ಹಣದ ರೂಪದಲ್ಲಿ ಸಿಗಬಹುದು. ಇಂದು ಭೂಮಿ ಅಥವಾ ಕಟ್ಟಡದ ಮೇಲೆ ಹಣ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಮಧ್ಯಾಹ್ನ 11:30ರಿಂದ 1 ನಡುವಿನ ಸಮಯ ಅತ್ಯಂತ ಶುಭವಾಗಿದೆ. ಮನೆಗೆ ಅಗತ್ಯವಿರುವ ವಸ್ತುಗಳನ್ನು ಖರೀದಿಸಲು ಹಣ ಖರ್ಚಾಗಬಹುದು. ಇದು ವ್ಯರ್ಥ ಖರ್ಚಲ್ಲದಿದ್ದರೂ ನಿಮ್ಮ ಬಜೆಟ್ ಮೇಲೆ ಒಂದು ಕಣ್ಣಿರಲಿ. ನಿಮ್ಮ ಪತ್ನಿ ಅಥವಾ ಪತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇಂದು ದೂರವಾಗಲಿವೆ. ಸಂಗಾತಿಯ ಹೆಸರಿನಲ್ಲಿ ಯಾವುದೇ ಕೆಲಸ ಆರಂಭಿಸಿದರೂ ಅದು ಯಶಸ್ಸು ಆಗುತ್ತಿಲ್ಲ. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಇದು ನಿಮ್ಮ ಪ್ರೀತಿಯನ್ನು ಹಿರಿಯರ ಮುಂದೆ ಹೇಳಲು ಶುಭ ದಿನ. ಮನೆಯಲ್ಲಿ ವಾತಾವರಣವು ನಿಮ್ಮ ಪರವಾಗಿರಲಿದೆ. ಮಕ್ಕಳಿಗಾಗಿ ಕಾಯುತ್ತಿರುವ ದಂಪತಿಗಳಿಗೆ ಇಂದು ವೈದ್ಯಕೀಯ ಅಥವಾ ದೈವಿಕ ರೂಪದಲ್ಲಿ ಶುಭವಾರ್ತೆ ಸಿಗುವ ಸಾಧ್ಯತೆ ಇದೆ. ಕಟಕ ರಾಶಿಯವರಿಗೆ ಇಂದು ಶೀತ ಅಥವಾ ಕಫದಂತಹ ತೊಂದರೆ ಕಾಡಬಹುದು. ಫ್ರಿಡ್ಜ್ ನೀರು ಅಥವಾ ತಂಪು ಪಾನೀಯಗಳಿಂದ ದೂರವಿರಿ. ಇಂದು ಜಿಮ್ ಅಥವಾ ಲಘು ವ್ಯಾಯಾಮಕ್ಕೆ ಮರಳುವ ಒಳ್ಳೆಯ ದಿನ. ನಿಮ್ಮ ದೇಹದಲ್ಲಿ ಇಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತದೆ. ಕೈಗೆ ಬಂದ ಅವಕಾಶಗಳನ್ನು ನಾಳೆ ಮಾಡೋಣ ಎಂದು ಮುಂದೂಡಬೇಡಿ. ಸಂಜೆ ವೇಳೆ ಹಣದ ವ್ಯವಹಾರ. ಸೂರ್ಯಾಸ್ತದ ನಂತರ ಯಾರಿಗೂ ಸಾಲ ನೀಡಬೇಡಿ. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪರಿಚಯವಾಗುವ ವ್ಯಕ್ತಿಗಳ ಬಗ್ಗೆ ಎಚ್ಚರವಿರಲಿ. ಟ್ರಾಫಿಕ್ನಲ್ಲಿ ಅಥವಾ ಕ್ಯೂನಲ್ಲಿ ನಿಂತಾಗ ತಾಳ್ಮೆ ಇರಲಿ. ವಾದ ಬೇಡ. ಆಹಾರ ಅಸಡ್ಡೆ. ಮನೆಯ ಊಟವನ್ನೇ ಸೇವಿಸಿ. ಹೊರಗಿನ ಎಣ್ಣೆ ಪದಾರ್ಥಗಳನ್ನು ಇಂದಿಗೂ ತ್ಯಜಿಸಿ. ಇಂದಿನ ಶುಭ ಸಂಖ್ಯೆ 1, 2, 4 ಮತ್ತು 7 ಆಗಿರುತ್ತದೆ. ಶುಭ ಬಣ್ಣ ಹಾಲಿನಂತಹ ಬಿಳಿ ಮತ್ತು ಬೆಳ್ಳಿಯ ಬಣ್ಣವಾಗಿರುತ್ತದೆ. ಶಾಂತಿಯ ಶಕ್ತಿ. ಇಂದು ನೀವು ಎಷ್ಟು ಶಾಂತವಾಗಿರುತ್ತೀರೋ ಅಷ್ಟು ಯಶಸ್ಸು ನಿಮ್ಮದಾಗಿರುತ್ತದೆ. ಈ ದಿನದ ಸಕ್ಸಸ್ ಮಂತ್ರ ಇದಾಗಿರುತ್ತದೆ. ಇಂದು ರಾತ್ರಿ ಮಲಗುವ ಮುನ್ನ 1 ಗ್ಲಾಸ್ನಲ್ಲಿ ನೀರು ತುಂಬಿಸಿ ನಿಮ್ಮ ತಲೆಯ ಹತ್ತಿರ ಇಟ್ಟುಕೊಳ್ಳಿ. ಮರುದಿನ ಬೆಳಿಗ್ಗೆ ಆ ನೀರನ್ನು ಯಾವುದಾದರೂ ಗಿಡಕ್ಕೆ ಹಾಕಿ. ಆ ಸಣ್ಣ ಕ್ರಿಯೆಯ ನಿಮ್ಮ ಜೀವನದಲ್ಲಿರುವ ನಕಾರಾತ್ಮಕತೆಯ ಹೀರಿಕೊಳ್ಳುತ್ತದೆ ಮತ್ತು ಚಂದ್ರನ ಬಲವನ್ನು ಹೆಚ್ಚಿಸುತ್ತದೆ. ಕಟಕ ರಾಶಿಯವರೇ, ಇಂದಿನ ಈ ಮಹಾ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ಎಂದು ನಂಬುತ್ತೇನೆ. ನಿಮ್ಮ ಜೀವನದಲ್ಲೂ ಇಂತಹ ಸಕಾರಾತ್ಮಕ ಬದಲಾವಣೆಗಳು ಆಗಲಿ ಎಂದು ಹಾರೈಸುತ್ತೇನೆ. ನಿಮ್ಮ ರಾಶಿ ಯಾವುದು ಮತ್ತು ಇಂದು ನಿಮಗೆ ಯಾವ ಶುಭ ವಾರ್ತೆ ಸಿಕ್ಕಿತು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಂದು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ನಮಗೆ ಬಹಳ ಅಮೂಲ್ಯ ಮತ್ತು ಈ ಪ್ರಯತ್ನ ಇಷ್ಟವಾದರೆ ಈ ಕೂಡಲೇ ಲೈಕ್ ಮಾಡಿ ಮತ್ತು
ಮುಂದಿನ ರಾಶಿಯ ಭವಿಷ್ಯಕ್ಕಾಗಿ ಕಾಯುತ್ತಿರುವವರಿಗೆ ಧನ್ಯವಾದಗಳು. ಹಾಗೆ DTV ಕರುನಾಡು ಚಾನಲನ್ನು ದಿನನಿತ್ಯದ ಭವಿಷ್ಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವರಿಗೂ ಒಳ್ಳೆಯದಾಗಲಿ. ಕಟಕ ರಾಶಿಯ ಬಂಧುಗಳೇ, ಧನ್ಯವಾದಗಳು.